ನಮಸ್ತೆ ವೀಕ್ಷಕರೇ, ನಾನಿವಾಗ ಗೊಂಜಾಳ ಕುದಿಸಾಕತ್ತೀನಿ. ಸುಟ್ಕೊಂಡು ತಿಂತಾರೆ ಇವನ್ನ. ಮ್ಯಾಗ ಗುಟ್ಟ ಅಂತಂದು 20-25 ರೂಪಾಯಿಗೆ ಒಂದೊಂದು ಇರ್ತಾವೆ. ಇವು ಈಗ ಮಾರ್ಕೆಟ್ನಾಗ ಬಂದಾವಲ್ಲ, ಭಾಳ ಸೋಬಿ ಅನ್ನಿಸ್ತಾವೆ. ನಮ್ಗೆ 10 ರೂಪಾಯಿಗೆ ಒಂದು ಕೊಡ್ತಾರೆ. ಹಳ್ಳಿ ಒಳಗೆ ಹಂಗೆ ಸಿಗ್ತಾವೆ. ಆದ್ರೆ ಸ್ವೀಟ್ ಕಾರ್ನ್ ಅಲ್ಲ, ಸಾದಾ ಕಾರ್ನ್. 2 ಥರ ಇರ್ತಾವೆ ಇದ್ರೊಳಗೆ, ಸ್ವೀಟ್ ಕಾರ್ನು ಸಾದಾ ಕಾರ್ನು. ನಮ್ಮ ಹೊಲದಾಗೂ ಬೆಳೀತಾರೆ ಇವನ್ನ. 4-5 ಎಕರೆ ಬೆಳೀತಾರೋ ನಮ್ಮ ತಮ್ಮಾರು. ಆದ್ರೆ ಅವನು ಕುದಿಸ್ಕೊಂಡು ತಿಂತಾರೆ. ಆದ್ರೆ ಅವು ಹಿಂಗೆ ರುಚಿ ಬರೋಂಗಿಲ್ಲ. ಇವು ಬೇರೆ, ಅವು ಬೇರೆ. ಕಾರ್ನ ಆದ್ರೆ ಟೇಸ್ಟ್ ಒಳಗೆ ಇವು ಸ್ವೀಟ್ ಇರ್ತಾವೆ, ಅವು ಸಾದಾ ಇರ್ತಾವೆ. ನಮ್ಮ ಡಾಗಿಗೆ ಭಾಳ ಸೇರ್ತಾವೆ ಇವು. ಅದಕ್ಕೆ ನಿನ್ನೆ ಮಂಗಳವಾರ ದಿನ 50 ರೂಪಾಯಿಗೆ 5 ಮಾಡಿ ತೊಗೊಂಡು ಬಂದಿದ್ದೆ. ಭಾಳ ದಪ್ಪನೆಗೆ ಅದಾವೆ ನೋಡ್ರಿ. ಇವು ಇಷ್ಟಿಷ್ಟು ದೊಡ್ಡ ಅದಾವು. ಅದಕ್ಕೆ ನಾನು ಇವಾಗ ಇವನ್ನೇನು ಮಾಡ್ತೀನಿ ಅಂತಂದ್ರೆ, ಮೊದಲು ತೊಳಿತೀನಿ ಇವನ್ನ ನೀರಾಗ. ನೀರು ಹಾಕಿ ಸ್ವಚ್ಛಗೆ ಒಂದ್ಸರಿ ಇನ್ನೇನು ಮಾಡ್ತೀನಿ, ತೊಳಿತೀನಿ. ತೊಳೆದು ಇವಕ್ಕೆ ಉಪ್ಪು ಹಾಕ್ತೀನಿ. ಹಿಂಗೆ ಉಪ್ಪು ಹಾಕಿ ಇದಕ್ಕೆ ಒಂದ್ಸರಿ ನೀರು ಹಾಕ್ತೀನಿ. ಈ ಥರ ನೀರು ಹಾಕಿ ಇವನ್ನ ಒಂದು 10 ನಿಮಿಷ 15 ನಿಮಿಷ 10 ನಿಮಿಷ ಒಂದು 10-15 ನಿಮಿಷ ಇವನ್ನ ಏನು ಮಾಡ್ತೀನಿ, ಚೆನ್ನಾಗಿ ಇವನ್ನ ಕುದಿಸ್ತೀನಿ. ಇವು ಕುದಿಸೋದ್ರಿಂದ ಇವು ಭಾಳ ಟೇಸ್ಟ್ ಹಾಕವು. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದರೂ ಅಡ್ಡಿ ಇಲ್ಲ, ಹಿಡ್ಕೊತೈತೆ ಅದೆಲ್ಲ ಉಪ್ಪನ್ನ. ನೋಡಿ ವೀಕ್ಷಕರೇ, ಈ ಥರ ಇವನ್ನ ಮಾಡಬೇಕು. ರುಚಿ ಹಾಕವು. ನಮ್ಮ ಮನ್ಯಾಗ ಎಲ್ಲರಿಗೂ ಸೇರ್ತಾವೆ ಇವು ಸ್ವೀಟ್ ಕಾರ್ನ್. ನಮ್ಮ ತಮ್ಮನೂ ತೊಗೊಂಬಂದಿದ್ದ ಬೆಂಗಳೂರಾಗ 25 ರೂಪಾಯಿಗೆ ಒಂದಂತ 50 ರೂಪಾಯಿಗೆ 2 ತೊಗೊಂಬಂದಿದ್ದಾವ. ಅಯ್ಯೋ ಅಲ್ಲೇನು 50 ರೂಪಾಯಿಗೆ 2 ತರ್ತೀಯಪ್ಪ, ಇಲ್ಲಿ ಧಾರವಾಡದಾಗ 50 ರೂಪಾಯಿಗೆ 5-6 ಕೊಡ್ತಾರೆ. 2 ತೊಗೊಂಬಂದಿದ್ದ. ನಾವು ಅವತ್ತು ಊರಿಗೆ ಹೊಂಟಿದ್ವಿ. ಹಂಗೆ ಕುದಿಸಿಟ್ಕೊಂಡು ಅವ್ನು ತಿಂದಿಲ್ಲ ಅಂತ ಹೇಳಿ ತೊಗೊಂಡು ಊರಿಗೆ ಹೋಗಿ ಗಾಡಿಯಾಗನ ತಿಂದ್ಕೋತ ಹೋಗಿದ್ವಿ. ನಾವು ಇಲ್ಲಿ ನೋಡಿ ಇವತ್ತು ನನ್ನ ಮಗ, ನಮ್ಮ ಹುಡುಗಿಲ್ಲ, ಎಷ್ಟೆಂಥ ಚಲೋ ಕಾರ್ನ್ ಅದಾವು. ನಾವು ಬಂದಾಗ ಒಂದು ತರಬೇಕಾಗೈತಿ. ನೋಡಿ ವೀಕ್ಷಕರೇ, ಈ ಥರ ಕುದಿ ಹಾಕಿ ಆಮೇಲೆ ಇದನ್ನೇನು ಮಾಡಬೇಕು, ಈ ಥರ ಬಾಯಿ ಮುಚ್ಚಿಬಿಡ್ಬೇಕು. ತಾನಾಗ ಕುತ್ಕೊಂಡು ಬರ್ತೈತಿ. ಒಂದು 10-15 ನಿಮಿಷ ಬಿಟ್ಟು ಬಂದ್ ಮಾಡಿದ್ರೆ ಒಳಗೆ ನೀರಾಗನ ತಾನ ಬೆಂದಿರ್ತೈತಿ. ಟೇಸ್ಟು ಕಾರ್ನ್ಯಾಗ ಮಾಡದೇ ಇರೋಂಥ ವಸ್ತುನೇ ಇಲ್ಲ. ಎಲ್ಲ ಅವು ಮಕ್ಕಳು ಕುರುಕುರಿ ಅವು ಇವು ಏನು ಒಂದಲ್ಲ ಎರಡಲ್ಲ ನಾನಾ ಥರದ ಈ ಕಾರ್ನ್ಯಾಗ ಮಾಡ್ತಾರೆ. ಗೋವಿನ ಜೋಳನೂ ಅಂತಾರೆ, ಗೊಂಜಾಳ ಅಂತಾರೆ. ಹಳ್ಳಿ ಕಡೆಗೆಲ್ಲ ಗೊಂಜಾಳ ಅಂತಾರೆ, ಗೋವಿನ ಜೋಳ ಅಂತಾರೆ ಇದಕ್ಕೆ. ಆಮೇಲೆ ನಾವೆಲ್ಲ ಈ ಕಾರ್ನು ಅಂತಾರೆ, ಸ್ವೀಟ್ ಕಾರ್ನು, ಸಾದಾ ಕಾರ್ನು ಹೀಗೆಲ್ಲ ಅಂತಾರೆ. ಇದು ಇಡೀ ಎಲ್ಲಿ ಬೇಕಾದಲ್ಲಿ ಆದರೂ ಬೆಳೀತೈತಿ. ಇದು ಖರ್ಚು ಕಡಿಮೆ ಇದ್ರದ್ದು. ರೈತರಿಗೆ ಇದ್ರ ಖರ್ಚು ಕಡಿಮೆ. ಎಲ್ಲ ಕಡೆಗೂ ಇದು ಬೆಳೀತೈತಿ. ರೈತರು ಏನು ಮಾಡಿಬಿಟ್ರು, ಇತ್ತಿತ್ತಾಗ ಹತ್ತಿ ಮೆಣಸಿನ್ಕಾಯಿ ಜೋಳ ಎಲ್ಲದನ್ನು ಬಿಟ್ಕಟ್ಟು ಬರೀ ಗೊಂಜಾಳ ಬೆಳಕಂತ ನಿಂತ್ಕೊಂಡ್ಬಿಟ್ರು. ಅಂದ್ರೆ ಖರ್ಚು ಕಡಿಮೆ. ರೈತರಿಗೆ ಹೆವಿ ಅನ್ನಿಸ್ತೈತಿ. ಇದ್ರೆ ಎಣ್ಣೆ ಹಿಡ್ಕೊಂಡೇ ಇರ್ಬೇಕು. ಹಿಂದಿಂದಾಗ ಎಣ್ಣೆ ಹೊಡಿಲಿಲ್ಲಕ್ಕಂದ್ರೆ ಬೆಳೆ ಬರೋಂಗೇ ಇಲ್ಲ. ಅದಕ್ಕೆ ಗೋವಿನ ಜೋಳ ಹಾಕಿಬಿಡ್ತಾರೆ. ಪಾಪ ಅವ್ರಿಗೆ ಅಷ್ಟು ಕಷ್ಟ ಲಾಭ ಇರ್ತೈತಿ. ಹೊಲ ಐತಿ ಇರ್ತೈತಿ ಅನ್ನೋದಷ್ಟ, ಆದ್ರೆ ಲಾಭ ಅಷ್ಟು ಕಷ್ಟ ಇರ್ತೈತಿ. ಅವ್ರಿಗೆ ಅಷ್ಟೊಂದು ಲಾಭ ಇರೋಂಗಿಲ್ಲ. ಖರ್ಚು ಜಾಸ್ತಿ ಇರ್ತೈತಿ. ಎಲ್ಲ ದುಡ್ದು ಸಾಲಕ್ಕನ ಹಾಕಿಬಿಡೋದು. ರೈತರ ಪರಿಸ್ಥಿತಿ ಹಿಂಗೈತಿ. ಇನ್ನೂ ತನಕ ಇಷ್ಟು ಮುಂದುವರೆದ್ರೂ ಸದ್ಯಕ್ಕೆ ರೈತರ ಪರಿಸ್ಥಿತಿ ಏನು ಸುಧಾರಿಸಿಲ್ಲ. ನಾನು ಒಬ್ಬ ರೈತರ ಮಗಳಾಗಿ ಹೇಳ್ತೀನಿ, ರೈತರ ಪರಿಸ್ಥಿತಿ ಏನು ಸುಧಾರಿಸಿಲ್ಲ. ಸಾಲದಾಗ ಸಿಕ್ಕೊಂಡು ಒದ್ದಾಡ್ತಾರೆ ಅವ್ರು. ನೋಡಿ ವೀಕ್ಷಕರೇ,
ಗೋವಿನ ಜೋಳ ಭಾರಿ ಚಲೋ ಅದಾವೆ. ಇಷ್ಟು ದಿನ ತಂದಾಗಿಂದ ಇವು ಭಾಳ ಚಲೋ ಅದಾವೆ ಗೋವಿನ ಜೋಳ. ನೋಡಿ ವೀಕ್ಷಕರೇ, ಗೋವಿನ ಜೋಳ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.